ವಿವಿಧ ದೇಶಗಳ ಜಾತ್ರಾ ಮಹೋತ್ಸವದಲ್ಲಿ ಮುಖ್ಯವಾಗಿರ್ತಕ್ಕಂಥ ಎಲ್ಲ ಪೂಜೆಗಳಲ್ಲಿ ಎಲ್ಲರೂ ಕೂಡ ಅನೇಕ ಜನ ಸಿದ್ದೇಶ್ವರ ಜನತೆಗೆ ಬಹಳ ಅವಶ್ಯಕತೆ ಇದೆ. ಅವರು ಕಾರುಣ್ಯ ದೃಷ್ಟಿಯಿಂದ ನೋಡ್ತಾರ, ತಾಯಿಯ ದೃಷ್ಟಿಯಿಂದ ನೋಡ್ತಾರ. ಇವತ್ತು ಅವರು ಮಾಡಿರುವಂತಹ ಕಾರ್ಯಗಳು ಬಹಳ ಅದ್ಭುತವಾದಂತಹ ಕಾರ್ಯ. ಇವತ್ತು ಸ್ವಾಮೀಜಿ ಅವರು ಹೇಳ್ತಾರ, ಅವ್ರ ಮಾತುಗಳನ್ನು ಪ್ರತಿ ಕ್ಷಣ ಕ್ಷಣ ನೆನಪಿರುತ್ತಾರ. ನನ್ನ ಮಠದಲ್ಲಿ ನನ್ನ ಫೋಟೋ ಯಾಕಾಗಿಲ್ಲ ಯಾರು ಕೇಳಿದ್ರಂತ ಅವ್ರು ಹೇಳಿದ್ರು, ಮಠದಲ್ಲಿ ಯಾರು ಫೋಟೋ ಇರಬೇಕಂತಂದ್ರೆ ನಾನು ಮಾಲಕರ ಫೋಟೋ ಇರಬೇಕು, ನನ್ನ ಕುಟುಂಬದ ಮಾಲಕರಿಂದ ಅವ್ರ ಫೋಟೋ ಅಷ್ಟೇ, ನನ್ನ ಫೋಟೋ ಬೇಡ. ಮಹಾತ್ಮ ಯಾರಾದ್ರಿದ್ರೆ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ಇವತ್ತು ಬಹಳ ತ್ಯಾಗ ಭಾವದಿಂದ ಇಷ್ಟೆಲ್ಲ ವೈಭವ ನಡೆದಿದ್ರು. ಅದು ಗುರುಗಳ ಶಕ್ತಿಯಿಂದ, ಪರಮ ಪೂಜ್ಯರ ಶಕ್ತಿಯಿಂದ ನಡೀತಾ ಇದ್ರು ಕೂಡ ಕಿಂಚಿತ್ತು ಅಹಂಕಾರ ಭಾವನೆ ಇಲ್ಲದೆ ಸದಾ ವಿನೀತನಾಗಿ ನಂದು ಏನಿಲ್ಲ ಎಲ್ಲ ಗಳಿಸಿದ್ದ ಪ್ರಕೃತಿಯಿಂದ ಇದು ನಡೀತದೆ ಅಂತ ಹೇಳಿ ಹೇಳುವಂತಹ ಏಕೈಕ ತ್ಯಾಗವಂತ ಅಪರೂಪದ ಸ್ವಾಮೀಜಿಯವರು ಯಾರಂದ್ರೆ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಯವರು. ಅಂತ ಮಹಾಸ್ವಾಮೀಜಿಯವರನ್ನ, ಅಂತ ಈ ಪರಂಪರೆಯನ್ನ, ಅಂತ ಈ ಮಠದ ವೈಭವವನ್ನ, ಅಂತ ಮಠದ ಭಕ್ತರನ್ನ ಕಾಣುವಂತಹ ನಾವು ನೀವು ಇಂಥ ಭಕ್ತಿಯನ್ನು ನೋಡುವಂತವರೇ ನಾವೆಲ್ಲ ಧನ್ಯ ಅಂತ ನಾನು ಬಯಸ್ಕೊಂಡಿದ್ದೀನಿ. ಪೂಜ್ಯರ ಸೇವೆ ಅನನ್ಯ. ನಮ್ಮ ನಾಡಿಗೆ ಇವತ್ತು ಸಾವಿರಾರು ಜನ ಪೂಜ್ಯರ ಇದ್ದಾರೆ, ಆದ್ರೆ ಎಲ್ಲರಿಗೂ ಮಾದರಿಯಾದಂತಹ ಗವಿಸಿದ್ದೇಶ್ವರ